ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತೈತಿ ನೆನಪ ಬರತೈತಿ ಮನದಾಗ ಏನೇನೋ ಆಗತೈತಿ
ಇನ್ನೋರ್ವ ನಮ್ಮ ಕಮಿಟಿಯ ಹಿರಿಯರಾಗಿರ್ತಕ್ಕಂಥ ಮುತ್ತಪ್ಪ ಚನ್ನಬಸಪ್ಪ ದಲಾಲ್ ಇವರು ವೇದಿಕೆಗೆ ಆಗಮಿಸಬೇಕು. ಪ್ರಜ್ವಲ್ ಅಮ್ಮನಿಗೆ ಅವರು ಒಂದ್ ರೂಪಾಯಿ ಕೊಡ್ಬೇಕ ಮೇಲಿಂದ 20 ರೂಪಾಯಿ ಪಾಠ ಕೊಟ್ಟಿನಿ ನೀನು. ಅಮ್ಮನಿಗೆ ಅವರು 21 ರೂಪಾಯಿ ಕೊಟ್ಟಾರ, ಅವ್ರಿಗೆ ಧನ್ಯವಾದಗಳು. ಮುತ್ತಪ್ಪ ಚನ್ನಬಸಪ್ಪ ದಲಾಲ್ ಇವರು ವೇದಿಕೆಗೆ ಆಗಮಿಸಬೇಕು. ಇವರು ಯಾವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುತ್ತಪ್ಪ ದಲಾಲ್ ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕು. ಯಾಕಂದ್ರೆ ಹಂಗ ಇನ್ನ ಬಹಳ ಜನ ದುಡ್ದಾರ್ದಾರು ಸ್ವಲ್ಪ ನದರ್ ಚೂಕಾಗಿ ಹಂಗ ಕ್ಷಮಿಸ್ಬೇಕು. ದಯವಿಟ್ಟು ಬರ್ಬೇಕು. ಎಲ್ಲ ನಮ್ಮದ ಐತಿ, ದೊಡ್ಡ ಮನಸ್ಸು ಮಾಡಿ ಎಲ್ಲರೂ ಬರ್ಬೇಕು. ಇನ್ಯಾರು ಉಳಿದ್ರು ಕೂಡ ಅದೇ ರೀತಿ ಮಾಜಿ SDMC ಅಧ್ಯಕ್ಷ ಆಗಿರ್ತಕ್ಕಂಥ ಮಾಲಿಂಗ್ ರಾಮಪ್ಪ ಪಟ್ಟಣ ಶೆಟ್ಟಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಈ ಒಂದು ಕಳಸಾರೋಹಣ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 2 ತಿಂಗಳಿಂದ ಈ ಎಲ್ಲ ಮಾನ್ಯರು ದುಡಿದಂತ ಮಾನ್ಯರು ಇವ್ರನ್ನ ನಾವು ಸ್ವಲ್ಪ ನದರ್ ಚೂಕಾಯಿಗಳು ಅವ್ರು ಕ್ಷಮಿಸ್ಬೇಕು ನಮ್ಮನ್ನ. ಅದೇ ರೀತಿ ಮಾಲಿಂಗ್ ರಾಮಪ್ಪ ಪಟ್ಟಣ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮುತ್ತಪ್ಪ ಚನ್ನಬಸಪ್ಪ ದಲಾಲ್ ಇವರನ್ನ ನಮ್ಮ ಕಮಿಟಿಯವರು ಆದಷ್ಟು ಬೇಗನೆ ಸನ್ಮಾನಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಸನ್ಮಾನವನ್ನ ಸ್ವೀಕರಿಸಿದ ಮುತ್ತಪ್ಪ ದಲಾಲ್ ಹಾಗೂ ಸನ್ಮಾನ ಮಾಡಿದಂತ ಎಲ್ಲ ಮಾನ್ಯರಿಗೆ ನಮ್ಮ ದೊಡ್ಡವಯ್ಯ ಆಶೀರ್ವಾದ ನಮ್ಮ ಹುಡುಗರ ಮೇಲೆ ಎಲ್ಲರಿಗೂ ಇರಲಿ. 13 ವರ್ಷದ ನಾಟಕ ಮಾಲಕರಾಗಿದ್ದೇವೆ ನಾವು. ನಮಗ ನೀಗ್ಲಿಲ್ಲ, ನಾವು ಬಿಟ್ಟು ನಮ್ಮ ತಾಮ್ಗಳಿಗೆ ಕೊಟ್ಟೇವಿ. ನಮ್ಮ ತಾಮ್ಗಳ 3 ಮಂದಿ ಪಾತ್ರ ಮಾಡ್ತಾರೆ. ಅದ್ರಾಗ ಎಲ್ಲರೂ ದಯವಿಟ್ಟು ಈ ಹೆಂಗೆ ಕೂತಾರಿಟ್ಟ ಚೆನ್ನಾಗಿ ಹೊತ್ತು ಇರುತ್ತಾರ. ಇನ್ನೊಂದು ತಾಸು ಟೈಮ್ ಐತೆ, ಇನ್ನೊಂದು ತಾಸು ಯಾರೋ ಎದ್ದು ಹೋಗ್ಬೇಡ್ರಿ. ನಿಮ್ಮ ಹತ್ರಿಗೆ ಕೈ ಮುಗಿದು ಕೇಳ್ತಿದ್ದೆ ಮಾನಿಂಗೆ ಲಭೆ ಧನ್ಯವಾದಗಳು. ನನ್ನ ಪ್ರೀತಿ ಕಾಕಣದಂತ ನನ್ನ ಕೈಯಾಗ ಒಂದು ಕಡೆ ಹಾಕ್ಯಾರು. ಅವ್ರಿಗೆ ತುಂಬಾ ತುಂಬಾ ಋಣಿ.
ಅಣ್ಣ ಅಣ್ಣ ಅರ್ಜುನ ಯಾರದಾರಿ ಮನೆಯಲ್ಲಿ? ಯಾರು? ಯಾಕೆ ಅವ್ರ ಮನೆಯಲ್ಲಿಲ್ಲ? ಯಾಕೆ ಏನಾಗ್ಬೇಕಾಗಿತ್ತು? ಯಾಕಿಲ್ಲ ಮಾವರೇ, ಮೊನ್ನೆ ಹೊಲ ಹೊಡಕತ್ತೆ ನಗ ಓದಿದ್ದೆ, ಕೊಟ್ಟು ಬರ್ಬೇಕತ್ತೆ ಬಂದಿದ್ದೀನಿ. ಅರ್ಜುನ ಇಲ್ಲವಾ? ಅದಕ್ಕೆ ಮನೆ ಒಳಗೆ ಹೊತ್ಕೊಂಡು ಬರೋದ? ಛೀ, ವಯಸ್ಸಾಗಿ ಅಷ್ಟು ಬುದ್ಧಿ ಬೇಡ. ಯಾವುದನ್ನ ಎಲ್ಲಿರ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ. ಯಾಕಮ್ಮ ಹೀಗೋನುತ್ತೆ? ನಮ್ಗೆ ಅನ್ನ ಕೊಟ್ಟು ದೇವರು, ಅದಕ್ಕೆ ಈ ರೀತಿ ಮಾತನಾಡಿದರೆ ಮೆಚ್ಚುವುದಿಲ್ಲ ದೇವರು. ಅಫ್ಸೋಸ್, ನೀನು ತುತ್ತು ಕೂಳಿಗಾಗಿ ದುಡಿಯೋ ಬಡವ. ನೀನು ನನಗೆ ಎದುರು ಉತ್ತರ ಕೊಡ್ತೀಯ? ಅಮ್ಮ, ಶ್ರೀಮಂತರಿ ಮನೆಯಲ್ಲಿ ಹುಟ್ಟಿದರು, ತಿನ್ನುವುದ ಒಟ್ಟಿಗೆ ಅನ್ನವೇ. ಬಡವರ ಮನೆಯಲ್ಲೇ ಹುಟ್ಟಿ ಚಪ್ಪರದಾಗ ಬೆಳೆದರು, ತಿನ್ನುವುದ ಒಟ್ಟಿಗೆ ಅನ್ನನೇ. ಯಾಕೆ ಇದೆ ಭೇದವೋ? You rascal! ನನಗೆ ಎದುರು ಉತ್ತರ ಕೊಡ್ತೀಯ? ಶಿಲಾ, ಯಾರ ಮೇಲೆ ಕೈ ಮಾಡುತ್ತಿರುವುದು ಮನದಲ್ಲಿ ಎಚ್ಚರವಿರಲಿ. ಭಾವ, ಅಫ್ಸೋಸ್, ತುತ್ತು ಕೂಳಿಗಾಗಿ ದುಡಿಯೋ ಬಡವ ಇವನು ನನಗೆ ಎದುರು ಮಾತನಾಡಿದ್ದು ಸರಿ ಅಂತೀರಾ? ಯಾರಮ್ಮ ಮಾಮೂಲಿ ಮನುಷ್ಯ? ಜಗತ್ತಿಗೆ ಅನ್ನ ನೀಡುವ ರೈತ ಇವನು. ಒಕ್ಕಲಿಗ ಒಕ್ಕದಿದ್ದರೆ ಬೆಕ್ಕುವುದು ಜಗವಲ್ಲ ಅಂತಾರೆ. ನೀನೇನಾದರೂ ಈ ರೈತನನ್ನ ಎದುರು ಹಾಕಿಕೊಂಡ್ರ ಹೊಟ್ಟೆಗೆ ಅನ್ನ ತಿನ್ನುವ ಬದಲು ಮಣ್ಣ ತಿನ್ನಬೇಕಾದೀತು. ಹುಷಾರ್. ಅಂದ್ರೆ ಏನ್ ಭಾವ, ನಂದೆ ತಪ್ಪು ಅಂತೀರಾ? ನೀನು ಅಷ್ಟೇ ಅಲ್ಲಮ್ಮ, ಈ ರೈತನಿಗೆ ಎದುರಾಗಿ ನಮ್ಮನ್ನಾಳುವ ಸರ್ಕಾರವೇ ಬಂದರೂ ಸರಿ, ಅದಕ್ಕೆ ಎದೆ ಕೊಟ್ಟು ನಿಲ್ಲುತ್ತಾನೆ ಈ ಅರ್ಜುನ. ಅಂಥದ್ರಲ್ಲಿ ನೀನ್ಯಾವ ಮಹಾ? ಹೋಗ್ಬಿಡು ಅರ್ಜುನ, ಏನು ತಿಳಿಯದೆ ತಪ್ಪು ಮಾಡಿದ್ದಾಳೆ ನೋಡಮ್ಮ. ಇನ್ನ ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡಬಾರದು. ನೋಡು ಬಸಪ್ಪ, ನೀನೇನು ಬೇಜಾರು ಮಾಡ್ಕೋಬೇಡ. ಈ ನಗವನ್ನ ವಜ್ರಮಟ್ಟಿ ಮುದುಕಪ್ಪ ಬೇಡಿದ, ಹೋಗುವಾಗ ಅವರ ಮನೆಗೆ ಕೊಟ್ಟು ಹೋಗ್ಬಿಡಪ್ಪ. ಆಯ್ತಣ್ಣ, ನಾನು ಕೊಟ್ಟು ಹೋಗಿ ಬರ್ತಿದ್ದೀನಿ. ನೋಡು ಶೀಲಾ, ಮನೆಗೆ ಬಂದವರಿಗೆ ಗರ್ವದಿಂದ ಮಾತನಾಡುವುದನ್ನು ಬಿಟ್ಟು ಧರ್ಮದಿಂದ ಮಾತನಾಡುವುದನ್ನು ಕಲಿತುಕೋ. ಮುಂದೆ ನಿನಗೆ ಒಳ್ಳೆಯದಾಗುತ್ತೆ. ಏನು ಓದಿಲ್ಲದ ಒಬ್ಬ ಹಳ್ಳಿ ಗಮಾರ, ಅಕ್ಷರದ ಅರ್ಥವೇ ಗೊತ್ತಿಲ್ಲದ ನಿನ್ನಂಥವನಿಂದ ನನಗೆ ಬುದ್ಧಿ ಮಾತು. ಛೀ, ಇಂಥ ಅನಾಗರಗಳಿಂದ ಬುದ್ಧಿ ಹೇಳಿಸಿಕೊಳ್ಳುವಂತಾಯ್ತು ನನ್ನ ಜೀವನ. ಬೇಡಮ್ಮ ಶೀಲ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನಿನ್ನ ಕೈ ಮುಗಿದು ಬೇಕಿದ್ರೆ ನೀನು ಕಾಲಿಗೆ ಬಿಟ್ಟು ಬೇಡಿಕೊಳ್ತೀನಮ್ಮ. ದೂರ ಸರಿಯಾಗಿ ಓದಿ ಕಾಟಕ್ಕೆ ಬೇಲಿ ಸಾಕ್ಷಿಯನ್ನು ಹಾಗೆ ನಿನ್ನ ಗಂಡನ ಪರ ವಹಿಸಿಕೊಂಡು ಮಾತನಾಡ್ತೀಯ. ಅಷ್ಟಕ್ಕೂ ಕೋಟ್ಯಾಧಿಪತಿ ತಂಗಿ ನಾಡು, ಹೇಗೆ ಬೇಕಾದ್ರೂ ಇರ್ತೀನಿ. ನಿಮ್ಮಂತವರಿಂದ ಹೇಳಿಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ. ಮೊದಲು ಈ ಮೊಡೆ ಬಿಟ್ಟು ಹೋಗ್ಬೇಕು ನಿಮ್ಮ ಕಾಟಕ್ಕೆ. ಬಿಡಮ್ಮ, ದಯವಿಟ್ಟು ಹಾಗೆಲ್ಲ ಮನಸ್ಸಿಗೆ ಚುಚ್ಚುತ್ತಿ ಮಾತನಾಡ್ಬೇಡ. ನೋಡು, ನೀನು ಮನೆಯಲ್ಲೇ ಹೇಗ್ ಬೇಕಾದ್ರೂ ಇರು, ನಿನಗೆ ಯಾರು ಏನು ತೊಂದರೆ ಕೊಡುವುದಿಲ್ಲ. ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ. ಹೋಗ್ಲು ಬಿಡು ಗಂಗಾ, ನಿದ್ದೆ ಮಾಡುವವರನ್ನ ಎಬ್ಬಿಸಬಹುದು, ಆದರೆ ನಿದ್ದೆ ಮಾಡುವ ತರ ನಾಟಕ ಮಾಡುವವರನ್ನ ಎಬ್ಬಿಸುವುದು ಒಂದೇ, ಬೋರ್ಗಲ್ ಮೇಲೆ ನೀರು ಸುರಿಯೋದು ಒಂದೇ. ಹೌದು ರೀ, ಈ ಮನೆಯಲ್ಲಿ ಯಾರು ಯಾವ ತರ ನಟಿಸ್ತಾರೆ ಅಂತ ಗೊತ್ತೇ ಆಗಲ್ಲ. ನಮ್ಮಣ್ಣನ ಮನೆಯಲ್ಲಿ ಮಹಾರಾಣಿಯಂತೆ ಇದ್ದೋಳು ನಾನು. ಇಲ್ಲಿ ಕಂಡವರ ಕಡೆಯಿಂದ ಆಡಿಸಿಕೊಳ್ಳೋ ಪರಿಸ್ಥಿತಿ ಬಂತು ನನಗೆ. ಶೀಲಾ, ನಿನ್ನ ತವರು ಮನೆಯಲ್ಲಿ ನೀನು ಚಿನ್ನದ ತಾಟಿನಲ್ಲಿ ಊಟ ಮಾಡಿರಬಹುದಮ್ಮ. ಆದ್ರೆ ಗಂಡನ ಮನೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುವಾಗ ಸಿಗುವ ತೃಪ್ತಿ ತವರು ಮನೆಯಲ್ಲಿ ಸಿಗುವುದಿಲ್ಲಮ್ಮ. ಹೆಣ್ಣು ಗಂಡನ ಮನೆ ಬೆಳಗಬೇಕೆ ಹೊರತು
ತವರು ಮನೆಯರಲ್ಲಮ್ಮ. ಅಂದ್ರೆ ನೀನೊಬ್ಬಳೆ ಈ ಮಣಿಯನ್ನ ಬೆಳಗಲಿಕ್ಕೆ ಬಂದಿರೋ ಸೊಸೆ ನಾನು ಈ ಮಣಿಯನ್ನ ಹಾಳುಗೆಡವಲಿಕ್ಕೆ ಬಂದಿದ್ದೆ ಅಂತ ತಿಳ್ಕೊಂಡಿದ್ದೀಯ? ಏನಮ್ಮ ಏನಾಗಿದೆ? ಯಾಕೆ ಈ ಮನೆಯಲ್ಲಿ ಎಷ್ಟು ಜೋರಾಗಿ ಮಾತನಾಡ್ತಿದ್ಯಲ್ಲ? ಹಾ ಗಂಗಾ, ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಏನಿಲ್ಲ ಭಾವ, ಅಡಿಗೆ ಮನೆಯಲ್ಲಿ ಹೊಗೆ ಜಾಸ್ತಿ ಇತ್ತು, ಅದಕ್ಕೆ ಕಣ್ಣಲ್ಲಿ ನೀರು ಅಷ್ಟೇ ಅಲ್ವೇನ್ರಿ? ಹೌದಣ್ಣ, ನಾನು ಹೊಲಕ್ಕೆ ಹೋಗ್ಬೇಕು, ಬೇಗನೆ ಊಟಕ್ಕೆ ರೆಡಿ ಮಾಡುವಂತ ಗಂಗಾಗೆ ಹೇಳಿದೆ. ಆಗ ಅವಸರದಲ್ಲಿ ಹಸಿ ಕಟ್ಟಿಗೆ ಒಲೆಗೆ ಇಟ್ಟಿರಬಹುದು, ಆಗ ಮನೆ ತುಂಬಾ ಹೊಗೆ ತುಂಬಿ ಕಣ್ಣೀರು ಬರ್ತಾ ಇದೆ ಅಷ್ಟೇ. ಅರ್ಜುನ, ಕಣ್ಣು ಅರೆಯದೊಡೆ ಕರಳು ಬಗೆದನಪ್ಪ. ಹಲವಾರು ವರ್ಷಗಳಿಂದ ಈ ಮನೆಯಲ್ಲಿ ಬಾಳಿ ಬೆಳಕಿನ ಅಂದಾಗ ನನ್ನ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವಷ್ಟು ಮೂರ್ಖ ನಾನಲ್ಲಪ್ಪ. ಈ ಮನೆಯಲ್ಲಿ ಚೆಲ್ಲಾಪಿಲ್ಲಿ ಆಗಿರೋ ಸಾಮಾನುಗಳನ್ನು ನೋಡಿದರೆ, ನಿಮ್ಮ ವೇಷ ರೋಷದ ಮಾತುಗಳನ್ನು ಕೇಳಿದರೆ ಇಷ್ಟೇ ಸಾಕಪ್ಪ, ನಾನು ತಿಳಿದುಕೊಳ್ಕೆ. ಹಾ ಶೀಲಾ, ನೀನಾದ್ರೂ ಹೇಳಮ್ಮ, ಏನಾಗಿದೆ ಅಂತ. ಹೇಳೋದೇನಿದೆ? ಮಾತಿಗೆ ಬಾರದ ಜನರಿಂದ ಮಾತಾಡಿಸ್ಕೊಳ್ಬೇಕಾಗಿದೆ ನನ್ನ ಬಾಳು. ಅಂದರೆ ಬೂದಿ ಮುಚ್ಚಿದ ಕೆಂಡದಂತಿರುವ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಮ್ಮ. ಈ ಮನೆಯಲ್ಲಿ ನಾನೇನೇ ಮಾಡಿದ್ರು ತಪ್ಪಾಗಿ ಕಾಣುತ್ತೆ. ಒಟ್ನಲ್ಲಿ ನಾನು ನನ್ನ ಗಂಡ ಚೆನ್ನಾಗಿರೋದು ಈ ಮನೆಯಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಉತ್ತಮ ಬಾಯಿ, ಯಾರಿಗೆ ಹೇಗೆ ಮಾತನಾಡಬೇಕನ್ನೋದು ಮನದಲ್ಲಿ ಅರಿವು ಇಟ್ಟುಕೊಂಡು ಮಾತನಾಡು. ಅಣ್ಣ, ಅದು ಅದು ಅಂದ್ರೆ ನಿಮ್ಮ ತಮ್ಮ ಬಾಯಿಗೆ ಬಂದಂತೆ ಮಾತನಾಡಿದ್ದು ಸರಿ ಅಂತೀರಾ? ಅಷ್ಟಕ್ಕೂ ನಾನು ಓದಿದವಳು, ಸರಿ ತಪ್ಪು ಯಾವುದು ಅಂತ ಗೊತ್ತಾಗುತ್ತೆ. ಅಕ್ಷರದ ಅರ್ಥವೇ ಗೊತ್ತಿಲ್ಲದೆ ಶಾಲೆಯ ಮುಖವನ್ನೇ ನೋಡಿದ ನಿನ್ನ ತಮ್ಮ ನನಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಅವರವರ ಯೋಗ್ಯತೆ ಏನು ಅನ್ನೋದನ್ನ ಅವರೇ ಅರ್ಥ ಮಾಡ್ಕೊಂಡ್ರೆ ಅಷ್ಟು ಸಾಕು. ಮುಚ್ಚು ಬಾಯಿ ಹುಚ್ಚೇನೆ, ಯಾರ ಯೋಗ್ಯತೆ ಬಗ್ಗೆ ಮಾತನಾಡುತ್ತಿದ್ದ ಮನದಲ್ಲಿ ಅರಿವು ಇಟ್ಟುಕೊಂಡು ಮಾತನಾಡು. ಇನ್ನು ನನ್ನ ತಮ್ಮ ಶಾಲೆಗೆ ಹೋಗಲದ ಅಕ್ಷರದ ಅರ್ಥ ಗೊತ್ತಿല്ലെಂದು ತಿಳಿದೆಯಾ? ನನ್ನ ತಮ್ಮ ಈ ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲ್ ಪಡೆದಿದ್ದಾನೆ. ಅಂದ್ರೆ ನಿಮ್ಮ ತಮ್ಮ ವಿದ್ಯಾವಂತ ಪಂಡಿತನೇ ನನಗೆ ಬುದ್ಧಿ ಹೇಳೋದಕ್ಕೆ? ನೋಡಮ್ಮ, ಅಲ್ಪ ವಿದ್ಯೆ ಮಹಾಗರ್ವಿ, ಹಂಚಿನ ಅರಮನೆಯಲ್ಲಿ ಕುಳಿತು ಉಂಡು ಓದಿರಬಹುದು. ಇಷ್ಟು ಓದಿದಕ್ಕೆ ಇಷ್ಟು ಡಿಗ್ರಿಯಿಂದ ಮಾತಾಡ್ತೀಯ ಅಂದ ಮೇಲೆ ಗುಡಿಸಲಲ್ಲಿ ಕುಳಿತು ಅಂಬಲಿ ಉಂಡು ಇಡೀ ಭಾರತ ಸರ್ಕಾರವನ್ನೇ ಆಳುತ್ತಿದ್ದಾನೆ ಈ ನನ್ನ ತಮ್ಮ. ಅವನು ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲ್ ಪಡೆದಿದ್ದಾನೆ ಈ ನನ್ನ ತಮ್ಮ ಅಂದಾಗ ಅವನೆಷ್ಟು ಜಿಗಿದು ಮಾತಾಡಬಲ್ಲ. ಬಲ್ಲವರು ಹೇಳಿದ್ದಾರೆ, ಗುಣನಡತೆಯಲ್ಲಿ ನೋಡಂತ. ಹೋಗ್ಲಿ ಬಿಡು ಅಣ್ಣ, ಎಷ್ಟೇ ಆಗ್ಲಿ ಅವಳು ನಮ್ಮ ತಮ್ಮನ ಹೆಂಡತಿ, ಏನು ತಿಳಿದು ಮಾತನಾಡಿದ್ದಾಳೆ. ಮೇಲಾಗಿ ಅವಳ ಅಣ್ಣನ ಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು. ಈ ಮನೆಗೆ ಹೊಂದಿಕೊಂಡು ಹೋಗುವವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಅಲ್ಲಿವರೆಗೆ ನಾವೇ ಹೊಂದಿಕೊಂಡು ಹೋಗುವುದರಾಯ್ತು. ಅರ್ಜುನ, ಕಳ್ಳಿ ಹಲ್ಲು ಕಣ್ಣಿಗಲ್ಲ, ಮಳ್ಳಿ ಹಣ್ಣು ಮಂಚಕ್ಕಲ್ಲ ಅನ್ನೋ ಹಾಗೆ ತವರ ಮನೆಯ ಶ್ರೀಮಂತಿಕೆ ಬಗ್ಗೆ ಮಾತನಾಡೋ ಹೆಣ್ಣಿಗೆ ಗೊತ್ತಾಗಬೇಕು, ತವರ ಮನೆಯ ಬುಟ್ಟಿ ಬಂಗಾರಕ್ಕಿಂತ ಈ ಗಂಡನ ಮನೆಯ ಬೊಟ್ಟು ಕುಂಕುಮ ಲೇಸುವಂತ ಅಂದಾಗ ಈ ಹೆಣ್ಣಿಗೆ ಒಂದು ಅರ್ಥವಿರುತ್ತದೆ. ಹೋಗ್ಲಿ ಬಿಡಿ ಭಾವ, ಆಗಿದ್ದೆಲ್ಲವನ್ನು ಮರೆತು ಬಿಡೋಣ. ನನ್ನ ತಂಗಿ ಇನ್ನೂ ಚಿಕ್ಕವಳು, ಏನೋ ತಿಳಿದಿ ಮಾತಾಡಿದಳ ಅಷ್ಟೇ ಅಲ್ವೇನ್ರಿ? ಹೌದಣ್ಣ, ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆದರೆ ಅದನ್ನ ತಿದ್ದಿ ಬುದ್ಧಿ ಕಲಿಯೋಕೆ ಒಂದು ಅವಕಾಶ ನೀಡುವುದು ನಿಮ್ಮಂತ ಹಿರಿಯರಾದ ಲಕ್ಷಣ. ಅರಿತು ಮಾಡಿದರೆ ಅರ್ಜುನ, ಸಾಲಿ ಕಲಿತೇನೆಂದು ಸುಳ್ಳು ಹೇಳಿ ಎಲ್ಲಿ ಎರಡು ಅಕ್ಷರ ಇಲ್ಲದೆ ತಂದೆ ತಾಯಿಯ ಜೀವ ಹಿಂಡುವ ಮಕ್ಕಳು ತುಂಬಿಕೊಂಡಿರುವಾಗ ಈ ಭಾರತ ದೇಶಕ್ಕೆ ನೀನು ಫಸ್ಟ್ ರ್ಯಾಂಕ್ ಪಡೆದಿದ್ದೀಯ ಅಂದ ಮೇಲೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲು ಅಂತ ಕಾಯಕ ಮಾಡುವ ನೀನೊಬ್ಬ ಜಗ ಮೆಚ್ಚಿದ ಮಗನಪ್ಪ. ನೀನು ಜಗ ಮೆಚ್ಚಿದ ಮಗ.
ಯಾಕೆ ಎಲ್ಲರೂ ಒಂಥರ ವಿಚಾರ ಮಾಡ್ಕೊಂಡಿದ್ರಲ್ಲ? ಯಾಕೆ ಏನಾಗೈತೆ? ಚೀಲ ಏನಾಗೈತೆ ಅಂತ ನೀನಾದ್ರೂ ಹೇಳು. ಬನ್ರಿ, ಕಾವ್ಯ ಹಂಗ ಮಾಡಿ ಸ್ವಾಮಿ ಹಂಗ ಕುತ್ಕೊಳ್ಳೋ ಈ ಜನರ ಮಧ್ಯೆ ಬಾಳೋದಿಲ್ಲ. ನಾವು ಬೇರೆ ಮನೆ ಮಾಡೋದೇ ಒಳ್ಳೆಯದು. ಇಲ್ಲಾಂದ್ರೆ ನೀವಿದೆ, ನಾನಂತೂ ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ. ಇಲ್ಲ, ಏನಾಗೈತೆ ಅಂತ ನೀನಾದ್ರೂ ಬಿಡಿಸಿ ಹೇಳು. ನೋಡು ಶಂಕರ್, ನಿನ್ನ ಹೆಂಡತಿಗೆ ಬುದ್ಧಿ ಹೇಳಲು ಹೋದರೆ ಬುದ್ಧಾಡಲು ಬಾ ಅನ್ನುತ್ತಿದ್ದಾಳೆ. ಹಿರಿಯರೆಂಬುದು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾಳೆ. ನೀನಾದ್ರೂ ಸ್ವಲ್ಪ ತಿಳಿಸಿ ಹೇಳು ಶಂಕರ್. ನೋಡ್ತೀಯ ಶಂಕರ್, ನಿಮ್ಮ ಅಣ್ಣ ಮಾತಾಡೋದನ್ನ ಇಷ್ಟಾದ ಮೇಲೂ ಇನ್ನು ನಾನು ಈ ಮನೆಯಲ್ಲಿರೋ ಸರ್. ಅಣ್ಣ, ಎಲ್ರು ಒಟ್ಟಾಗಿ ನನ್ನ ಹೆಂಡತಿಗೆ ದ್ವೇಷ ಮಾಡೋದು ಸರಿಯಲ್ಲ. ಅಷ್ಟಕ್ಕೂ ನನ್ನ ಹೆಂಡತಿ ಏನ್ ಮಾಡ್ತಾರಂತ ದ್ವೇಷ ಮಾಡ್ತಾ ಇದ್ದೀರಿ? ನೋಡು ಶಂಕರ್, ನಿನ್ನ ಹೆಂಡತಿಯನ್ನ ದ್ವೇಷ ಮಾಡೋಕೆ ಅವಳು ನಮಗೆ ಮಾಡಿರುವ ಅನ್ಯಾಯವಾದರೂ ಏನು? ತಪ್ಪು ದಾರಿಯಲ್ಲಿ ತುಳಿತಿದ್ದೆಯಮ್ಮ, ಸರಿಯಾದ ದಾರಿಯಲ್ಲಿ ನಡೆ ಅಂದಿದ್ದೆ ತಪ್ಪಾಯ್ತಾ? ನೋಡಪ್ಪ ಶಂಕರ್, ಹೆಣ್ಣು ಮಕ್ಕಳ ಜಗಳದಲ್ಲಿ ಗಂಡಸರು ತಲೆ ಹಾಕಬಾರ್ದು. ಅದನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ಭಾವನವರಿದ್ದಾರೆ. ನೀನು ಒಳಗಡೆ ಹೋಗಪ್ಪ. ಶೀಲಾ, ನಿನ್ನ ಗಂಡನಿಗೆ ಊಟಕ್ಕೆ ಬಡಿಸಮ್ಮ. ಶಂಕರ್, ಅಂದರೆ ನಿನ್ನ ಮಾತಿನ ಅರ್ಥ? ಅಂದ್ರೆ ನಮ್ಮ ಮನೆಯ ಮಾತನಾಡ್ತ ನೀವೆಷ್ಟೇ ನನ್ನ ಹೆಂಡತಿ ಕಷ್ಟಪಟ್ಟರು ಕೇಳ್ಕೊಂಡು ನಾನು ತಪ್ಪಿಗೆ ಬಿದ್ದಿರಬೇಕು ಅಂತ ನಿಮ್ಮ ಚೆನ್ನಾಗಿದೆ ನಿಮ್ ನಾಟಕ. ಮುಚ್ಚು ಬಾಯ್ ಶಂಕರ್. ಹೆಂಡತಿಯ ತಾಳಕ್ಕೆ ತಕ್ಕಂತೆ ಕುಣಿಯುವ ನೀನೊಬ್ಬ ಗಂಡಸ. ನಿಮ್ಮಂತವರು ಇರುವುದರಿಂದಲೇ ಅಣ್ಣ ತಮ್ಮರು ಒಟ್ಟಾಗಿ ಬಾಳುವುದು ಕನಸಿನ ಮಾತಾಗಿದೆ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಗಂಡಿಗೆ ಹಠ ಇರಬಾರದು, ಹೆಣ್ಣಿಗೆ ಚಟ ಇರಬಾರದು ಅಂತ. ಈ ನಿಮ್ಮ ಮಾತು ಕೇಳ್ಕೊಂಡು ನನ್ನ ಹೆಂಡತಿಗೆ ದ್ರೋಹ ಬಗೆಯೋದು ನನ್ಗೆ ಇಷ್ಟ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾವೇ ಬಂದ್ಬಿಟ್ಟು ಹೋಗ್ತೀವಿ. ಬೇಡಪ್ಪ, ಬೇಡ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ. ನೀವು ಈ ಮನೆಯಲ್ಲಿ ಹೇಗ್ ಬೇಕಾದ್ರೂ ಇರಿ, ನಿಮಗೆ ಯಾರು ಏನು ಅನ್ನೋದಿಲ್ಲ. ಆದ್ರೆ ಮನೆ ಬಿಟ್ಟು ಹೋಗ್ತೀವಿ ಅಂತ ಮಾತ್ರ ಹೇಳ್ಬೇಡ. ಶೀಲಾ, ನೀನಾದ್ರೂ ಹೇಳಮ್ಮ. ಛೀ, ಎಂತ ಮೊಸಳೆ ಕಣ್ಣೀರಿಗೆ ಬೆಲೆ ಕೊಡಲು ನಾನೇನು ಹುಚ್ಚೆಣ್ಣಲ್ಲಾರೆ. ಎಂತ ನಾಟಕಕ್ಕೇನು ಇಲ್ಲ. ಹೋಲಿ ಬಿಡಮ್ಮ, ಹೋಲಿ ಬಿಡು. ಬೆದಿಗೆ ಬಂದ ನಾಯಿ ಮದವೇರಿದ ಆನೆ ಎರಡು ತಡೆಯಕ್ಕಾಗುದಿಲ್ಲಮ್ಮ. ಯಾಕಂದ್ರೆ ಇದರಿಂದ ಗೊತ್ತಾಗುತ್ತದೆ, ರುಚಿ ನೋಡಿ ಹಣ್ಣುತ್ತಾ, ಗುಣ ನೋಡಿ ಹೆಣ್ಣುತ್ತಾ ಅಂತ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಶಂಕರ್, ದಯವಿಟ್ಟು ಮನೆ ಬಿಟ್ಟು ಹೋಗಬೇಡಪ್ಪ, ದಯವಿಟ್ಟು ಮನೆ ಬಿಟ್ಟು ಹೋಗಬೇಡ. ಯಾಕಂದರೆ ಮದುವೆ ಆದ 3 ದಿವಸಕ್ಕ ಅಣ್ಣ ತಮ್ಮರನ್ನ ಬ್ಯಾರೆ ಮಾಡಿದ್ರು ಅಂತ ಈ ಮನೆತನದ ಮರ್ಯಾದೆ ಕಲಿಬೇಡಪ್ಪ. ದಯವಿಟ್ಟು ನಿನ್ನ ಕಾಲು ಬೀಳ್ತೀನಿ, ಒಳಗೆ ನಡೆ. ಅಣ್ಣ, 1000 ವರ್ಷವಿದ್ದರೂ ಸಾವು ತಪ್ಪದು, 100 ವರ್ಷ ಇದ್ದರೂ ಅಣ್ಣ ತಮ್ಮಂದರು ಬೇರೆ ಬೇರೆ ಆಗೋದು ತಪ್ಪದು. ಅದಕ್ಕಾಗಿ ನಾನು ಈ ಮನೆಯಾಗಿರ್ಬೇಕಾದ್ರ ನಂದೊಂದು ಕಂಡೀಷನ್. ಹೇಳಪ್ಪ ಶಂಕರ, ಏನಿದೆ ನಿನ್ನ ಕಂಡೀಷನ್? ಏನಾದರೂ ನಿನಗೆ ಈ ನಿನ್ನ ಅಣ್ಣ ಎಂದಾದರೂ ನಿನಗೆ ಬೇಜಾರು ಮಾಡಿದ್ದಾನ? ಹೇಳು, ನಿನ್ನ ಕಂಡೀಷನ್ ಏನಂತ. ನೋಡೋಣ, ಎಷ್ಟು ದಿವಸ ನಾವೆಲ್ಲರೂ ಸಂತೋಷದಿಂದ ಈ ಮನ್ಯಾಗ ಜೀವನ ಮಾಡಿವಿ. ಮುಂದಿನ ಸಂತೋಷವಾಗಿರ್ಬೇಕು ಅಂತ ಅಂದ್ರೆ ನಾನು ಮಾತು ಹೇಳ್ತೀನಿ, ನಾನು ನೀನು ಈಗಲೇ ಬೇರೆ ಆಗ್ಬಿಡ್ಬೇಕು. ಹೌದು, ಬೇರೆ ಆದ್ರೆ ಯಾವ ತೊಂದರೆನೇ ಬರೋದಿಲ್ಲ. ಹೌದು. ಏನಪ್ಪ ಏನಪ್ಪ ಹೇಳುತ್ತಿರುವೆ ನೀನು? ಶಂಕರ್, ಹಾಗೆಲ್ಲ ಮಾತನಾಡಿ ನಿನ್ನ ಅಣ್ಣನನ್ನು ನೋಯಿಸಬೇಡಪ್ಪ. ಹೀಗೆ ಮಾತನಾಡಿದರೆ ನಿನ್ನ ಅಣ್ಣ ಇದ್ದು ಸತ್ತ ಹಾಗೆಪ್ಪ, ಇದ್ದು ಸತ್ತ ಹಾಗೆ. ಅಣ್ಣ, ಅದೇನು ಗೊತ್ತಿಲ್ಲ, ನಾನು ಬೇರೆ ಆಗಬೇಕಂದ್ರೆ ಬೇರೆ ಆಗ್ಲೇಬೇಕು. ನಿಮ್ಗೆ ಇಷ್ಟ ಅಂದ್ರೆ ಹೇಳಿ, ನಾವೇ ಮನೆ ಬಿಟ್ಟು ಹೋಗ್ಬಿಡ್ತೀವಿ. ಬನ್ನಿ ಶಂಕರ್, ಈ ಮನೆಯಾಗ ಹಗ್ಗನು ಹರಿಯಂಗಿಲ್ಲ, ಕೋಲು ಮುರಿಯಂಗಿಲ್ಲ ಅನ್ನುವಂಗ
ಇಟ್ಟಂಗ ಮಾತಾಡೋ ಇವರ ಮಾತ ನಮಗ ಬೇಕಾಗಿಲ್ಲ. ಬನ್ನಿ ಹೋಗೋಣ. ನಿಲ್ಲಮ್ಮ ಶೀಲಾ, ದೈವ ಒಂದು ಬಗೆದಿರಿ ತಾನೊಂದು ಬಗೆದಂತೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅನುಭವಿಸಲೇಬೇಕು. ಶಂಕರ್, ನಿನ್ನಂತೆಯೇ ಆಗಲಿ. ನೋಡೋಣ, ಈಗಲೇ ಬೇರೆ ಬೇರೆ ಆಗ್ಬಿಡ್ಲಿ. ಈ ಮನೆ ಆಸ್ತಿ ಪಾಸ್ತಿ ಮನೆ ಸಾಮಾನು ಎಲ್ಲ ಬೇರೆ ಆಗ್ಬಿಡ್ಲಿ. ಮುಂದೆ ಯಾವ ತೊಂದರೆನೇ ಬರುತ್ತಿಲ್ಲ. ಶಂಕರ್, ಏನಿದೆಯೋ ಹಂಚಲಿಕ್ಕೆ ಇರುವುದು 3 ಎಕರೆ ಜಮೀನು. ಅದರ ಬಿಟ್ಟರೆ ಹಿರಿಯರ ಬಿಟ್ಟು ಹೋದ ಹಳೆ ಮನೆ ಒಂದಿದೆ. ಜಗಳ ಬೇಡಿರಪ್ಪ, ನೀವೇ ಇಬ್ಬರು ಹಂಚಿಕೊಳ್ಳಿ. ಅಣ್ಣ, ನನಗೂ ಏನು ಬೇಡ ಅಣ್ಣ, ನನಗೂ ಏನು ಬೇಡ. ನಾನು ಎಲ್ಲಾದರೂ ದನ ಕಟ್ಟುವ ಮನೆಯಲ್ಲಿ ವಾಸಿಸುತ್ತೇನೆ. ಗಂಗಾ, ಇದಕ್ಕೆ ನಿನ್ನ ಉತ್ತರ ಏನು? ಬಡತನವಿರಲಿ ಸಿರಿತನವಿರಲಿ, ಪತಿ ಆಜ್ಞೆ ಪಾಲಿಸುವುದು ಸತಿಯಾದವಳ ಧರ್ಮ. ಒಟ್ಟಿನಲ್ಲಿ ನನ್ನ ಮೈದಿನ ಸುಖವಾಗಿದ್ರೆ ಅಷ್ಟೇ ಸಾಕು ರೀ. ಶೀಲಾ, ಈಗಲಾದ್ರೂ ಒಳಗಡೆ ಹೋಗ್ರಮ್ಮ. ಹಾಗಾದ್ರೆ ಕಾಸಿಗೊಂದು ಬುದ್ಧಿ ತೋರಿಸೋ ಈ ಮಣಿಯವರನ್ನ ಹೇಗ್ರಿ ನಂಬೋದು? ಅದಕ್ಕೆ ಆಸ್ತಿ ಮಣಿ ಪತ್ರಕ್ಕೆ ಈಗಲೇ ಸಹಿ ಮಾಡಿಸ್ಬಿಡಿ. ಹೋಗೋಣ. ಈ ಸಮಾಜದಾಗ ಯಾರು ನಂಬೋದು, ಯಾರು ಸಹಿ ಮಾಡ್ಬಿಡೋಣ. ಸಹಿ ಮಾಡ್ಬಿಡು. ನೋಡು ಶಂಕರ್, ಕಾಯಿದ ಮೇಲೆ ಬೆರೆ ಹೇಳಿದಂತೆ ಮಾತನಾಡಬೇಡ. ಕೊಟ್ಟು ಕಸಿದುಕೊಳ್ಳುವ ಬುದ್ಧಿ ಈ ನಿನ್ನ ಅಣ್ಣನಿಗಿಲ್ಲ ಶಂಕರ್, ಈ ನಿನ್ನ ಅಣ್ಣನಿಗಿಲ್ಲ. ಶೀಲಾ, ಶಂಕರ್, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಸಹಿ ಮಾಡ್ಬೇಕು ಅಂದ್ರೆ ಕಾಗದ ಪತ್ರಗಳಾದ್ರೂ ಬೇಕಲ್ಲ. ಅಯ್ಯ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 ! 1000 ಕಿಲೋಮೀಟರ್ ದೂರ ಇದ್ರು ಹಲೋ ಅನ್ನೋ ಈ ಕಾಲದಾಗ ಕಾಗದ ಪತ್ರಗಳಿಗೆ ಏನ್ರಿ ಬರ? ಹೆಂಗ್ ಹೋಗ್ ಹೆಂಗ್ ತರ್ತಾನೋ ಅಯ್ಯೋ ದೇವರೇ, ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನು ಕೆಡಿಸುತ್ತಂತೆ ಬಲ್ಲವರು ಹೇಳಿದ್ದಾರೆ. ಸತ್ಯವಾಯಿತು. ಇಂಥ ಮಾತನಾಡಿ ನಿನ್ನ ಮಗನನ್ನು ಮನಸ್ಸನ್ನು ನೋಯಿಸಬೇಡ, ನೋಯಿಸಬೇಡ. ಅಡಿವೆಯಲ್ಲಿ ಗೇಣು ಹೊಲವಿಲ್ಲದಿದ್ದರು, ಊರಲ್ಲಿ ಮನೆ ಇಲ್ಲದಿದ್ದರು, ಯಾರಾದರ ಮನೆಯಲ್ಲಿ ಚೀತ ಇದ್ದಾದರೂ ನಿನ್ನನ್ನು ಸಾಕಿಸಲು ಹೆತ್ತೇಳನ್ನ. ಈ ರೀತಿ ಮಾತನಾಡಬೇಡ. ಹೌದು ಭಾವ, ನಿಮ್ಗೆ ಯಾವುದೇ ರೀತಿ ತೊಂದರೆ ಬಾರದಂತೆ ನಾವು ನೋಡಿಕೊಳ್ತೀವಿ ಭಾವ, ನೋಡಿಕೊಳ್ಳುತ್ತೇವೆ. ಅಣ್ಣ, ಅತ್ತಿಗೆ, ದೊಡ್ಡಣ್ಣ ನಮ್ಮ ಹತ್ರನೇ ಇರಲಿ. ಬೇಡಪ್ಪ ಶಂಕರ್, ಬೇಡ. ನಿನಗೇಕೆ ತೊಂದರೆ? ನಾನು ಎಲ್ಲಾದರೂ ಹೋಗಿ ನಾನು ಜೀವನವನ್ನು ಸಾಗಿಸುತ್ತೇನೆ. ಶಂಕರ್, ನಿನಗೊಂದು ಮಾತು ಹೇಳ್ತೀನಿ ಕೇಳು. ವಸ್ತಿನ ದಾಟಿದ ಹೆಣ್ಣು, ಬೇರೆ ಇಲ್ಲದ ಹೊಲ 2 ಎರವರ ಪಾಲಪ್ಪ. ಸರಿವಿ ಮಾಡುವ ಹಗ್ಗ ಗಂಡಸಿನ ಕೈಯಲ್ಲಿ ಇರಬೇಕು ವಿನ ಹೆಂಗಸಿನ ಕೈಯಾಗಲ್ಲಪ್ಪ, ಹೆಂಗಸಿನ ಕೈಯಾಗಲ್ಲ. ಸಾಕು ಮುಗಿಸ್ರಿ, ಸಹಿ ಮಾಡಿ. ನೋಡು ಶಂಕರ್, ಸಹಿ ಮಾಡೋ ಮುಂಚೆ ನನ್ನ ಕಡೆಯಿಂದ ಒಂದು ಮಾತು. ಈ ಮನ್ಯಾಗ ಏನಿಟ್ಟಿರ? ದುಡ್ಡು ವಾಸುವೆ ಎಲ್ಲ ಇಟ್ಟಿರ? ಏನು ಇಲ್ಲ ಇಲ್ಲಿ. ಆಚಾರ್ ಹೇಳುವರ ಮನೆಯಾಗ 3 ಮಂದಿ ಬಿಡಿಗ್ಯಾರಿದ್ರಂತ. ಹಂಗಾದ ನಮ್ಮ ಬಾಳೆ ಇಲ್ಲಿ ತನ ಏನು ಬ್ಯಾಡದಂಗ ಮಾಡಿ ಈಗ ಮತ್ತೆ ಬೇಕು ಅಂತ ರಾಗ ತೆಗೆದು ಯಾಕ ಅಂತೀವಿ. ಗಂಗಾ, ಇನ್ನೊಂದು ಸಾರಿ ಈ ಮನೆಯಿಂದ ಏನಾದರೂ ಕೇಳಿದರೆ ನಿನ್ನ ಮಾಂಗಲ್ಯದ ಮೇಲೆ ಆಣೆ ಆಡಿತು. ಒಂದೇ ಒಂದು ಸಲ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಿ, ನಿಮ್ ಕೈ ಮುಗಿತೀನಿ. ಶಂಕರ್, ಶೀಲಾ, ಈ ಮನೆಯಿಂದ ಆಸ್ತಿ ಅಂತಸ್ತು ಬಂಗಾರ ಬೆಳ್ಳಿ ನಮಗೇನು ಬೇಡಪ್ಪ. ಆದ್ರೆ
ಮನೆಯಿಂದ ನಮಗೆ ಒಂದು ತಾಟು, ಒಂದು ಚರಿಗೆ, ಒಂದು ಡಬರಿ ಕೊಟ್ಟು ಬಿಡಪ್ಪ. ಎಲ್ಲಿಯಾದ್ರೂ ಹೋಗಿ ನೆಮ್ಮದಿಯಿಂದ ಜೀವನ ಸಾಗಿಸುತ್ತೇನೆ. ದಯವಿಟ್ಟು ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ. ಅಷ್ಟೇ ತಾನೇ? ಅಷ್ಟೇ. ಅಲ್ಲ ಶಿಲ ಪಾಪ ರಸ್ತೆ ಮೇಲೆ ಹೋಗೋರು, ದೇವಸ್ಥಾನದಲ್ಲಿ ಮಲಗೋರು ಪಾಪ ಹೊಡಿದು ಯಾರಾದ್ರೂ ಕಳು ಮಾಡಿಬಿಟ್ರೆ ಪಾಪ ಅಣ್ಣ ಅತ್ತಿಗೆ ಗೆಲಸ ಹೋದ್ರೆ ಕಸ್ತೂರಿ ಮತ್ತೆ ಯಾಕೆ ತಡ ಮಾಡ್ತೀರಿ? ಈ ಬಾಳಲಿ ಶಾಲೆಯಲ್ಲಿ, ಈ ಬಾಳಲಿ ಶಾಲೆಯಲ್ಲಿ, ಇದು ನಮ್ಮ ತಮ್ಮ ಹಿಂಗ್ ಮಾಡಿದಂತ ತಪ್ಪು ಬೇಡ. ಯಾಕಂದ್ರೆ ಪಾಪ ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಿ, ಗುಡಿಗುಂಡದಲ್ಲಿ ವಾಸ ಮಾಡ್ತೀರಿ, ಯಾರಾದ್ರೂ ಕಳು ಮಾಡಿಬಿಟ್ರೆ ಪಾಪ ನಮ್ಮ ಅಣ್ಣ ಅತ್ತಿಗೆ ಇರೋದು ಅವ್ರೆ ನನಗೆ ತಡ್ಕೊಳಕ್ಕೆ ಆಗೋದಿಲ್ಲ. ಅಣ್ಣ, ಅತ್ತೆ ನೀವು ತಪ್ಪಿಕೊಳ್ಳಿ ಅತ್ತಿಗೆ. ಇವ್ರ ಮೈ ಮೇಲೆ ಅರಿವದ ಅಲ್ರಿ? ಎಷ್ಟೇ ಆಗಲಿ ನಮ್ಮ ಅಣ್ಣ ಮಾಡಿದ್ರೆ ಬದುಕಿ ಭೂಮಿ ಮೇಲೆ ಬೆಟ್ಟಿದೆ. ಬಿಚ್ಕೊರಿ.